ಸರ್, ಈಗ ನಿನ್ನೆ ವಕ್ಫ್ ಬಿಲ್ಲು ಲೋಕಸಭೆಯಲ್ಲಿ ಅಂಗೀಕಾರ ಆಗಿದೆ. ನೀವು ಕೂಡ ಅನೇಕ ಡಾಕ್ಯುಮೆಂಟ್ಗಳನ್ನು ಸಮಿತಿಗೆ ಸಲ್ಲಿಸಿದ್ರಿ. ಸೊ ಓಕೆ ಆಗಿದೆ, ಏನು ಹೇಳ್ತೀರಿ ಸರ್? ಮೊದಲನೇದಾಗಿ ಕೇಂದ್ರದಲ್ಲಿರುವಂಥ ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹಾಗೂ ಗೃಹ ಮಂತ್ರಿ ಅಮಿತ್ ಶಾ ಅವರು ಏನು ಲೋಕಸಭೆಯಲ್ಲಿ ಇವತ್ತು ಈ ದೇಶದ ಅತ್ಯಂತ ಕರಾಳವಾದಂಥ ಕಾಂಗ್ರೆಸ್ಸಿನ ಶಾಪಗ್ರಸ್ತವಾದಂಥ ಒಂದು ಬಿಲ್ಲು ತಿದ್ದುಪಡಿಯಾಗಿದೆ. ಇದರಿಂದ ಇವತ್ತು ಯಾವುದೇ ವಕಫ್ ಅನ್ನೋಂಥದ್ದು ಆಸ್ತಿಯನ್ನು ಬೇಕಾಬಿಟ್ಟಿಯಾಗಿ ಘೋಷಣೆ ಮಾಡಲಿಕ್ಕೆ ಬರೋದಿಲ್ಲ. ಜಿಲ್ಲಾಧಿಕಾರಿಗಳಕ್ಕಿಂತ ಮೇಲಿನ ಅಧಿಕಾರಿಗಳ ಒಂದು ಪರಿವೀಕ್ಷಣೆಯಲ್ಲಿ ಅದು ಇವ್ರದೇ ಆಸ್ತಿ ಅನ್ನೋಂಥದ್ದು ಮೊದಲು ದೃಢೀಕರಣ ಆಗಬೇಕು ಅನ್ನೋಂಥದ್ದೇನು ತಿದ್ದುಪಡಿ ಮಾಡಿದ್ದಾರೆ. ಇದರಿಂದ ಇಡೀ ದೇಶದಲ್ಲಿ ಇವತ್ತು ವಕಫ್ದವರು ಏನು ಟ್ರಿಬ್ಯುನಲ್ದಲ್ಲಿ ಇವತ್ತು ವಿಧಾನಸೌಧನೂ ನಮ್ಮದೇ, ಹೈಕೋರ್ಟ್ ನಮ್ಮದೇ, ಭಾರತದ ಪಾರ್ಲಿಮೆಂಟ್ ನಮ್ಮದೇ ಅನ್ನೋಂಥ ಒಂದೇನು ಅವರ ಒಂದು ರೀತಿ ಇಡೀ ದೇಶನೇ ನಮ್ಮದೇ ಅನ್ನೋಂಥ ಲೆಕ್ಕದಲ್ಲಿ ಏನು ಮಾತಾಡ್ತಾಯಿದ್ರು, ಅದಕ್ಕೆ ಒಂದು ಕಡಿವಾಣ ಹಾಕಿದ್ದಾರೆ.